ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದ ಕೈಗಾರಿಕಾ ಪ್ರದೇಶದಲ್ಲಿ ಗಾರ್ಮೆಂಟ್ಸ್ ನ 4 ಗೋಡನ್ಗಳಿಗೆ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಪರಿಣಾಮ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಅಗ್ನಿಗೆ ಆಹುತಿಯಾಗಿರುವಂತದ್ದು. ಸಂಜೆ 4:30 ಸುಮಾರಿಗೆ ನಡೆದಿರುವಂತಹ ಘಟನೆ. ಸತತ 3-4 ತಾಸುಗಳಿಂದಲೂ ಕೂಡ ಸುಮಾರು 40ಕ್ಕೂ ಹೆಚ್ಚು ಜನ ಅಗ್ನಿಶಾಮಕ ಸ್ಥಳ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವಂತಹ ಕಾರ್ಯದಲ್ಲಿ ನಿರತರಾಗಿರುವಂತದ್ದು. ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುವಂತಹ ಈ ಒಂದು ಜಾಗದಲ್ಲಿ ಸುಮಾರು 4 ಗಾರ್ಮೆಂಟ್ಸ್ ಗಳಿಗೆ ಸಂಬಂಧಪಟ್ಟಂತಹ ವೇರ್ ಹೌಸ್ ಗಳು ಇಲ್ಲಿರ್ತವೆ. ಅಂದ್ರೆ ಅಲ್ಲಿ ಗಾರ್ಮೆಂಟ್ಸ್ ನಲ್ಲಿ ತಯಾರಾಗುವಂತಹ ಬಟ್ಟೆಗಳಿಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು, ಕೆಮಿಕಲ್ ಗಳನ್ನ ಇರಿಸುವಂತಹ ಗೋಡನ್ ಗಳು ಇದಾಗಿರ್ತವೆ. ಜೊತೆಗೆ 4 ಗೋಡನ್ಗಳು ಪಕ್ಕದಲ್ಲೇ ಇರೋದ್ರ ಹಿನ್ನೆಲೆಯಲ್ಲಿ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಮೊದಲಿಗೆ ಬೆಂಕಿಯನ್ನ ಕಾಣಿಸ್ಕೊಳ್ಳುತ್ತೆ. ತದನಂತರ 4 ಗೋಡನ್ಗಳಿಗೂ ಕೂಡ ಆವರಿಸಿರುವಂತದ್ದು. ಸುಮಾರು ಕೆಮಿಕಲ್ ಇದ್ದಂತ ನೂರಾರು ಡ್ರಮ್ಗಳು ಇರುವಂತಹ ಪರಿಣಾಮವಾಗಿ ಕೆಮಿಕಲ್ಗೆ ಬೆಂಕಿಯನ್ನು ಹೊತ್ಕೊಂಡಿರುವಂತದ್ದು. ಪ್ರಮುಖವಾಗಿ ಸುಮಾರು 200ಕ್ಕೂ ಹೆಚ್ಚು ಏರೋಸಾಲ್ ಏನು ತಯಾರಾಗುತ್ತೆ ಅಂದ್ರೆ ಪರ್ಫ್ಯೂಮ್ ರೀತಿಯ ಬಳಕೆಯಲ್ಲಿ ತಯಾರಿಸುವಂತ, ಜೊತೆಗೆ ಅದನ್ನ ಬಟ್ಟೆ ತಯಾರಿಕೆಯಲ್ಲೂ ಕೂಡ ಬಳಸ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಏರೋಸಾಲ್ ಕೆಮಿಕಲ್ ಇದ್ದಂತ ಸುಮಾರು 200ಕ್ಕೂ ಹೆಚ್ಚು ಡ್ರಮ್ಗಳು ಈ ಒಂದು 4 ಗೋಡನ್ಗಳ ಪೈಕಿಯಲ್ಲಿದ್ವು. ಆ ಒಂದು ಕೆಮಿಕಲ್ ಇದ್ದಂತ ಡ್ರಮ್ಗಳಿಗೆ ಅಗ್ನಿ ಅವಘಡ ಆಗುತ್ತೆ. ಅದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಳ್ಳುವಂಥದ್ದು. ಸುಮಾರು 100 ಜನ ಇಲ್ಲಿ ಪ್ರತಿನಿತ್ಯ ಕೆಲಸವನ್ನ ಮಾಡ್ತಿರ್ತಾರೆ. ಆದ್ರೆ 4:30 ಸುಮಾರಿಗೆ ಯಾವಾಗ ಅಗ್ನಿ ಅವಘಡ ಸಂಭವಿಸುತ್ತೆ, ಕೂಡಲೇ ಕೆಲಸ ಮಾಡ್ತಿದ್ದಂತ 100 ಕಾರ್ಮಿಕರು ಏನಿರ್ತಾರೆ ಎಲ್ಲರೂ ಕೂಡಲೇ ಹೊರಗಡೆ ಬರುವಂತ ಕೆಲಸವನ್ನ ಮಾಡ್ತಾರೆ. ಕೂಡಲೇ ಇಲ್ಲಿದ್ದ ಸ್ಥಳೀಯ ಪೊಲೀಸರಿಗೂ ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದು ಅಗ್ನಿಯನ್ನು ನಂದಿಸುವಂತ ಕಾರ್ಯವನ್ನ ಮಾಡ್ತಿರುವಂತದ್ದು. ಬಹುತೇಕ ಅಗ್ನಿಯನ್ನು ನಂದಿಸುವಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಯಶಸ್ವಿಯಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.